बी न्यूज नेशन में मैं हूं आबिद हुसैन शेख। अपनी मांगों को लेकर शिक्षकों की बड़ी रैली आज बीजापुर में कर्नाटका राज्य प्राथमिक शिक्षक संघ जिला घटक बीजापुर की ओर से बीजापुर के सिद्धेश्वर देवस्थान से डीसी ऑफिस तक विशाल रैली के जरिए शिक्षकों ने अपने प्रमुख मांगों में प्राइमरी स्कूल्स में सेवारत डिग्री होल्डर टीचर्स की पे स्केल बदलने, नई पेंशन योजना को रद्द करके पुरानी पेंशन योजना जारी करने, शिक्षकों के ट्रांसफर में हो रही देरी, एसएसए शिक्षकों के वेतन को नॉन प्लान में शामिल करने, सभी प्राइमरी स्कूल्स में एलकेजी यूकेजी क्लासेस शुरू करने, एडिशनल टीचर्स प्रक्रिया से फिजिकल टीचर्स को बाहर रखने, छठे वेतन आयोग अनुसार बढ़ती, ऐसे कई मांगों को सरकार अनदेखा कर रही है। इन्हीं मांगों को सरकार तक पहुंचाने के उद्देश्य से आज विशाल रैली का आयोजन किया, जिसमें संघ के पदाधिकारियों के अलावा जिला भर से शिक्षकों ने इस प्रतिभटन रैली में हिस्सा लिया। प्रधान ಕಾರ್ಯದರ್ಶಿಗಳು ಶ್ರೀ ಹರಳಯ್ಯ ಪ್ರಧಾನ ಕಾರ್ಯದರ್ಶಿಗಳು ಎಂಟಿ ಶ್ರೀ ವೈಟಿ ಪಾಟೀಲ್ ಅಧ್ಯಕ್ಷರು ಎಂಟಿ ಶ್ರೀ ಆರ್ಯನ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ವಿಜಯಪುರ ಇವತ್ತು ದಿನಾಂಕ 9/7/2019 ಇಡೀ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಶಾಲೆಗಳನ್ನು ಬಂದ್ ಮಾಡಿ ಸ್ವಯಂ ಪ್ರೇರಿತವಾಗಿ ಇವತ್ತಿನ ದಿವಸ ನಾವು ಶಿಕ್ಷಕರ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೇವೆ। ಶಿಕ್ಷಕರ ಹೋರಾಟದಲ್ಲಿ ಮೊಟ್ಟ ಮೊದಲಿಗೆ ಸಿ ಆ್ಯಂಡ್ ಆರ್ ರೂಲ್ ಅಂತಕ್ಕಂಥ ಒಂದು ಕಾನೂನನ್ನು ತಿದ್ದುಪಡಿ ಮಾಡಬೇಕು। ಸಿ ಆ್ಯಂಡ್ ಆರ್ ರೂಲ್ನಲ್ಲಿ 2014ಕ್ಕಿಂತ ಪೂರ್ವದಲ್ಲಿ ನೇಮಕಾತಿ ಹೊಂದಿರತಕ್ಕಂಥ ಪ್ರತಿಯೊಬ್ಬ ಎಲ್ಲ ಗುರುಗಳನ್ನು ಗುರುಮಾತೆಯರನ್ನು 1ರಿಂದ 5ಕ್ಕೆ ಸೀಮಿತಗೊಳಿಸಿ 6ರಿಂದ 8ಕ್ಕೆ ಪದವೀಧರ ಶಿಕ್ಷಕರಂತ ಸರ್ಕಾರ ಏನು ನೇಮಕಾತಿ ಮಾಡ್ಕೊಳ್ತಾ ಇದೆ ಅದಕ್ಕೆ ನಮ್ಮ ವಿರೋಧ ಇದೆ। ಇವತ್ತಿನ ದಿವಸ ಪ್ರಾಥಮಿಕ ಶಾಲೆಯಲ್ಲಿ ಸಾಕಷ್ಟು ಪದವೀಧರ ಶಿಕ್ಷಕರು ಇರುವುದರಿಂದ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಪದವೀಧರ ಶಿಕ್ಷಕರನ್ನು ಒಂದು ವೇತನ ಬಡ್ತಿಯನ್ನು ಕೊಟ್ಟು ನಮಗೂ ಕೂಡ 6ರಿಂದ 8ಕ್ಕೆ ಪಾಠ ಬೋಧನೆ ಮಾಡಲು ಅವಕಾಶ ಮಾಡಿಕೊಡಬೇಕು। 100% ನೇಮಕಾತಿ ಮಾಡ್ತೀರಿ, 75% ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಪದವೀಧರಿಗೆ ಅವಕಾಶ ಕೊಡಬೇಕು, ಇನ್ನುಳಿದಂಥ 25%ಅನ್ನು ನೇರ ನೇಮಕಾತಿ ಮಾಡ್ಕೋಬೇಕಂತಕ್ಕಂಥ ಹಕ್ಕು ಒತ್ತಾಯವನ್ನು ಮಾಡ್ತಾ ಇದ್ದೇವೆ। ಇವತ್ತಿನ ದಿವಸ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು, ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಬೇಕು। ಅದೇ ರೀತಿಯಾಗಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ವಿಶೇಷವಾದಂಥ ಒಂದು ವೇತನವನ್ನು ಜಾರಿ ಮಾಡಬೇಕು। ಶಿಕ್ಷಕರಿಗೆ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬಡ್ತಿ ಹೋದ ನಂತರ 10 ವರ್ಷ 15 20 25 30 ವರ್ಷಗಳ ಆರ್ಥಿಕ ವೇತನ ಬಡ್ತಿಯನ್ನು ನೀಡುವುದರ ಮುಖಾಂತರ ಶಿಕ್ಷಕರ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೇವೆ। ಈ ಹೋರಾಟಕ್ಕೆ ಸರ್ಕಾರ ಬಗ್ಗದೇ ಇದ್ದಂಥ ಪಕ್ಷದಲ್ಲಿ ನಾವು ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸಿ ವಿಧಾನಸೌಧ ಚಲೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡ್ತಾ ಇದ್ದೇವೆ। बीटी गौड़ जिलाध्यक्षರು प्राथमिक शाला शिक्षकर संघ विजयपुर। सुहाने सफर का अब लीजिए आनंद, आपके लिए रोजाना बीजापुर से पुनः आरामदायक सुविधा के साथ रात 10 बजे बीजापुर केंद्र बस स्टैंड दात्री मस्जिद के सामने एसी स्लीपर साई कृपा ट्रैवल्स जो आपकी सेवा के लिए अब है तैयार। यात्रीगण इसकी बुकिंग और अधिक जानकारी के लिए गणेश ट्रैवल्स ऑफिस से संपर्क कर सकते हैं। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।